ಮಾಲೂರಿನ ಅನರ್ಹ ಶಾಸಕ ಕೆ.ವೈ. ನಂಜೇಗೌಡರು ಕಣ್ಣೀರನ್ನ ಹಾಕಿದ್ದಾರೆ. ಕೋಲಾರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕೆ.ವೈ. ನಂಜೇಗೌಡ ಅವರು ಕಣ್ಣೀರನ್ನ ಹಾಕಿರಬಹುದು. ಮಾಲೂರಿನ ಅನರ್ಹ ಶಾಸಕ ಏನಿದ್ದಾರೆ ಕೆ.ವೈ. ನಂಜೇಗೌಡ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಕೋಲಾರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕಣ್ಣೀರು ಹಾಕಿರುವಂಥದ್ದು. ಸುದ್ದಿಗೋಷ್ಠಿ ಮಾಡ್ತಿರ್ಬೇಕಾದ್ರೆ ಕೆ.ವೈ. ನಂಜೇಗೌಡ ಅವರು ಒಂದು ವಿಚಾರವನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಸುದ್ದಿಗೋಷ್ಠಿ ಆರಂಭದಲ್ಲಿ ಗಳಗಳನೆ ಹತ್ತಿದ್ದಾರೆ ಕೆ.ವೈ. ನಂಜೇಗೌಡ ಅವರು. ನಮ್ಮ ಕುಟುಂಬದ ಬಗ್ಗೆ ಮಂಜುನಾಥ ಗೌಡ ಮಾತನಾಡಿದ್ದಾರೆ. ಮಂಜುನಾಥ್ ಗೌಡ ಆಡಿದಂತಹ ಮಾತು ಕೇಳಿ ಎಲ್ಲರೂ ಕೂಡ ನೊಂದುಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ನಾನು ಯಾರಿಗೂ ಕೂಡ ಇದುವರೆಗೂ ಮೋಸ ಮಾಡಿಲ್ಲ. ಕಣ್ಣೀರು ಹಾಕಿದ್ದಾರೆ ಸುದ್ದಿಗೋಷ್ಠಿ ಮಾಡಬೇಕಾದ್ರೆ. ಅನರ್ಹ ಶಾಸಕ ಆಗಿರುವಂತಹ ಕೆ.ವೈ. ನಂಜೇಗೌಡ ಅವರ ಬಗ್ಗೆ ಮಂಜುನಾಥ್ ಗೌಡರು ಏನು ಮಾತನಾಡಿದ್ರು, ಆ ಮಾತಿಂದ ನಮಗೆ ತುಂಬಾ ನೋವಾಗಿದೆ, ನಮಗೆ ನಮ್ಮ ಮನೆಯವರು ಎಲ್ಲರೂ ಕೂಡ ನೋವಾಗಿದೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರ್ಲಿಲ್ಲ, ನಾನು ಸಹಿಸ್ಕೊಂತ ಇದ್ದೆ. ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು. ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ, ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ, ನನ್ನ ಹೆಣ್ಮಕ್ಳು, ನನ್ನ ಕೂಡ ಹುಟ್ಟು 6 ಜನ ಹೆಣ್ಮಕ್ಳು, ನನ್ನ ಮೊಮ್ಮಕ್ಕಳು, ನಮ್ಮ ಕುಟುಂಬ ಪೂರ್ತಿ ಓಡಾಡ್ತಾ ಇದ್ದಾರೆ. ಅವರಪ್ಪನ ಕೊಟ್ಟಿದ್ದಾನ, ಅವ್ರಪ್ಪರು ಕೊಟ್ಟಿದ್ದಾನ ಅಂತೇಳಿ ಒಂದು ಮಾತು ಮಾತಾಡಿದ್ದಾರೆ. ಅದಕ್ಕೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ತಿಂದ್ಬಿಟ್ಟಿದೆ. ನನ್ನ ಹೆಣ್ಮಕ್ಳು ಕೂಡ ಹುಟ್ಟೋದು, ಮತ್ತೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸಂಬಂಧಿಕರು, ನನ್ನ ತಂದೆ ತಾಯಿ ಇತಿಹಾಸ, ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ. ಮಾಲೂರು ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದ್ರೆ, ಪಟೇಲ್ ಎಲ್ಲಪ್ಪ ಅಂದ್ರೆ, ಗೌರಮ್ಮ ಅಂದ್ರೆ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ತಾಲೂಕಲ್ಲಿ ತುಂಬಾ ಜನಕ್ಕೆ ನಮ್ಮಪ್ಪ ಗೊತ್ತಿದ್ದಾರೆ. ನಮ್ಮಮ್ಮ ನಮ್ಮಪ್ಪ ನಾನು 86ರಿಂದ ಮಂಡಲ ಪಂಚಾಯತ್ ರಾಜಕೀಯ ಪ್ರವೇಶ ಮಾಡಿದ ಈಗ ನನ್ನ ಮಗನು ನನ್ನ ತಾಲೂಕಲ್ಲಿ ಜನರ ಸೇವೆ ಮಾಡುವಂತವ್ರು ಆಗ್ಬೇಕು ಅಂತ ಬಯಸ್ಕೊಂತವ ನಮ್ಮಮ್ಮ ನಮ್ಮಪ್ಪ. ಎಲೆಕ್ಷನ್ 1 ವರ್ಷ ಮೊದಲು ಸತ್ತೋಗ್ಬಿಟ್ರು ನಮ್ಮಮ್ಮ ನಮ್ಮಪ್ಪ. ಆದ್ರೆ ಎಲೆಕ್ಷನ್ MLA ಮಾಡಬೇಕು ಅಂತೇಳಿ ತುಂಬಾ ಕನಸ್ಕೊಂಡಿದ್ದಂತವ್ರು. ಅವ್ರ ಒಳ್ಳೆತನ ನಾನು ಎಲ್ಲಿಗೆ ತಂದ್ಬಿಡ್ತು. ಅವ್ರ ಮನೇಲಿ ಅವ್ರಮ್ಮ ಇದ್ದಾರೆ. ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ. ಅವ್ರ ತಾಯಿಗೆ ನನ್ನ ತಾಯಿ ಕೂಡ ಅಲ್ವಾ. ನನ್ನ ತಾಯಿ ಪ್ರತಿವತ್ತೆ. ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು. ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿನ್ಬಿಟ್ಟಿದ್ದೀವಿ. ಬೇಕಾದಷ್ಟು ಮಾತಾಡಿದ್ದಾರೆ ಅವರು. ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ಕಳ್ಕೊಳ್ಳಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ. ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ. ನನ್ನ ತಾಲೂಕಿನ ಜನತೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ, ವಿಡಿಯೋ ಮನೆ ಕಳಿಸ್ಕೊಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ MLA ಕಳಿಸ್ತೀನಿ ಅಂತ. ನೀನು MLA ಕಳಿಸೋದು ನಾನು ಕಳಿಸ್ಕೊಡ್ತೀನಿ ಅಂತ ಒಬ್ಬ ಮಾಜಿ ಶಾಸಕನ ಮಾಡ್ಬಿಟ್ಟಿದ್ರಿ. ತಪ್ಪು ಮಾಡಿದ್ವಿ ನಾವೇ ಮಾಡಿ ನೋಡಿ, ಭಾಷೆ ಹೆಂಗಿದೆ, ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಲ್ಲ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಳಿಸ್ಕೊಟ್ಟಿದ್ದೇನೆ. ನೀನೇನ್ ಮಾತಾಡಿದ್ಯಾ? ನಮ್ಮಮ್ಮ ತಿಳ್ಕೊಂಡಿದ್ಯಾ, ನಮ್ಮಪ್ಪ ತಿಳ್ಕೊಂಡಿದ್ಯಾ, ನನ್ನ ಬಗ್ಗೆ ಮಾತಾಡಿದ್ಯಾ, ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ಯಾ, ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ? ನಿಮ್ಮ ರಾಜ್ಯಾಧ್ಯಕ್ಷ ವಿಜಯನವರು ಕೂಡ ನನ್ನ ಜೊತೆ ಪರಿಚಯ ಇದ್ದಾರೆ. ನಾನು ನೇರವಾಗಿ ಮೀಟ್ ಮಾಡ್ತೀನಿ. ವಿರೋಧ ಪಕ್ಷ ನಾಯಕರು ಪರಿಚಯ ಇದ್ದಾರೆ. ನಾನು ಶಾಸಕರಿದ್ದೀನಲ್ಲ, ಅವ್ರು ನೇರವಾಗಿ ನೀನು ಮಾತಾಡುತ್ತೆ ವಿಡಿಯೋ ಮತ್ತೆ ನಾನು ರೈಟಿಂಗಲ್ಲಿ ಕೂಡ ಕೊಡ್ತೀನಿ. ಒಬ್ಬ ಶಾಸಕ ಇಲ್ಲಿದ್ದಾರೆ ನೋಡಿ, ಮಾಜಿ ಶಾಸಕ ಅಂತ ಹೇಳಿ ಕೊಡುವಂತ ಕೆಲಸ ಮಾಡ್ತೀನಿ. ನೀನ್ ಮಾಡೋದು
ಜೊತೆಗಿರ್ಲಿ. ಅದ್ರ ಜೊತೆಗೆ ಇನ್ನು ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರ್ಲಿ, ನಾನು ಸಹಿಸ್ಕೊಂತ ಇದ್ದೆ. ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.